ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಹೀನಾಯ ಸೋಲು. 8 ತಂಡಗಳನ್ನು ಅತಂತ್ರ ಮಾಡಿದಂಥ LSG ತಂಡ. ಮಿಶೆಲ್ ಮಾರ್ಷ್ ಮಾಸ್ಟರ್ ಬ್ಯಾಟಿಂಗ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇವತ್ತು ನಡೆದಂಥ IPL ಟೂರ್ನಮೆಂಟ್ನ ಲೀಗ್ ಪಂದ್ಯದಲ್ಲಿ CSK ಮತ್ತು LSG ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಲಕ್ನೌನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂಥ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ನೀಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 5 ವಿಕೆಟನ್ನು ಕಳ್ಕೊಂಡು 187 ರನ್ನನ್ನು ಮಾಡಿ LSG ತಂಡಕ್ಕೆ 188 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕೊಡುತ್ತೆ. ಈ ಬೃಹತ್ ಮೊತ್ತವನ್ನು ಚೇಜ್ ಮಾಡಿದಂಥ ಅಥವಾ ಬೆನ್ನಟ್ಟಿದಂಥ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 16.4 ಓವರ್ಗಳಲ್ಲಿ ಕೇವಲ 3 ವಿಕೆಟನ್ನು ಕಳ್ಕೊಂಡು ಈ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಈ ಮುಖಾಂತರ 7 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸುತ್ತೆ. ಜೊತೆಗೆ LSG ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸುವ ಮುಖಾಂತರ ಮೇಲಿದ್ದಂಥ 8 ತಂಡಗಳಿಗೂ ಕೂಡ ಅತಂತ್ರವನ್ನು ಕಾಡುವಂತೆ ಮಾಡಿದೆ. ಯಾರು ಪ್ಲೇ ಆಫ್ಗೆ ಹೋಗ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೀಗೂ ಕೂಡ ಅತಂತ್ರವಾಗಿ ಉಳಿದಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ CSK ತಂಡದ ಸಂಜು ಸ್ಯಾಮ್ಸನ್ 20 ರನ್ನನ್ನು ಮಾಡ್ತಾರೆ. ಋತುರಾಜ್ ಗಾಯಕ್ವಾಡ್ 13 ರನ್ನನ್ನು ಮಾಡ್ತಾರೆ. ಊರ್ವಿಲ್ ಪಟೇಲ್ ಅವರು 6 ರನ್ನನ್ನು ಮಾಡ್ತಾರೆ. ಅದಾದ ನಂತರ ಕಾರ್ತಿಕ್ ಶರ್ಮಾ ಅವರು ಒಳ್ಳೆಯ ಬ್ಯಾಟಿಂಗನ್ನು ಆಡಿ ಅದ್ಭುತವಾದ ಸಿಕ್ಸರ್ಗಳ ಮುಖಾಂತರ 71 ರನ್ನನ್ನು ಮಾಡ್ತಾರೆ. ಅದಾದ ನಂತರ ಶಿವಮ್ ದುಬೆ ಅವರು ಕೂಡ 37 ರನ್ನನ್ನು ಮಾಡಿ ತಂಡದ ಮೊತ್ತವನ್ನು 187 ರನ್ ಮಾಡುವಲ್ಲಿ ಯಶಸ್ವಿಯಾಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 5 ವಿಕೆಟ್ಗಳನ್ನು ಕಳ್ಕೊಂಡು 20 ಓವರಲ್ಲಿ 187 ರನ್ ಮಾಡಿ 188 ರನ್ಗಳ ಒಂದು ಟಾರ್ಗೆಟನ್ನು ನೀಡುತ್ತೆ. ಇನ್ನು LSG ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ ಮೊಹಮ್ಮದ್ ಶಾಮಿ ಅವರು 4 ಓವರನ್ನು ಬೌಲಿಂಗ್ ಮಾಡಿ 41 ರನ್ ನೀಡಿ 1 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ಮತ್ತೊಬ್ಬ ಬೌಲರ್ ಆದಂಥ ಆಕಾಶ್ ಮಹಾರಾಜ್ ಸಿಂಗ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 26 ರನ್ ನೀಡಿ 3 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ಅವರ ಸೆಲೆಬ್ರೇಷನ್ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಇನ್ನು ಈ ಬೃಹತ್ ಮೊತ್ತವನ್ನು ಅಂದರೆ 188 ರನ್ಗಳ ಬೃಹತ್ ಮೊತ್ತವನ್ನು ಚೇಂಜ್ ಮಾಡಿದಂಥ LSG ತಂಡದ ಮಿಶೆಲ್ ಮಾರ್ಷ್ ಅವರು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾರೆ. ಅವರು ತಮ್ಮ ಇನ್ನಿಂಗ್ಸ್ನಲ್ಲಿ 9 ಭರ್ಜರಿ ಬೌಂಡ್ರಿ ಮತ್ತು 7 ಅದ್ಭುತವಾದ ಸಿಕ್ಸರ್ಗಳಿಂದ 38 ಎಸೆತದಲ್ಲಿ 90 ರನ್ ಮಾಡಿ ನಿಕ್ಲಸ್ ಪೂರನ್ ಅವರು ಸ್ಟ್ರೇಟಾಗಿ ಬ್ಯಾಟ್ ಮಾಡಿದಾಗ ನಾನ್ ಸ್ಟ್ರೈಕರ್ ಇದ್ದಂಥ ಮಿಶೆಲ್ ಮಾರ್ಷ್ ಅವರು ಒಂದು ಕಾಕತಾಳೀಯವಾಗಿ ಔಟ್ ಆಗ್ತಾರೆ. ಇನ್ನು ಅವರ ಜೊತೆಗೆ ಆಡಿದಂಥ ಜೋಸ್ ಇಂಗ್ಲಿಸ್ ಅವರು 32 ಎಸೆತದಲ್ಲಿ 3 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ಮುಖಾಂತರ 36 ರನ್ ಮಾಡಿ ಔಟ್ ಆಗ್ತಾರೆ. ಕೊನೆಯಲ್ಲಿ ಬಂದಂಥ ನಿಕ್ಲಸ್ ಪೂರನ್ ಅವರು 17 ಎಸೆತದಲ್ಲಿ 1 ಬೌಂಡ್ರಿ ಮತ್ತು 4 ಕಂಟಿನ್ಯೂಯಸ್ ಆದ ಸಿಕ್ಸರ್ಗಳ ಮುಖಾಂತರ 32 ರನ್ ಮಾಡಿ ಔಟ್ ಆಗದೆ ತಂಡವನ್ನು ಗೆಲುವಿನತ್ತ ಸಾಗಿಸ್ತಾರೆ. ಜೊತೆಗೆ LSG ತಂಡ 16.4 ಓವರ್ಗಳಲ್ಲಿ ಈ 188 ರನ್ಗಳ ಗುರಿಯನ್ನು ತಲುಪಿ 8 ತಂಡಗಳಿಗೆ RCB, ಗುಜರಾತ್ ಟೈಟನ್ಸ್, SRH, ಪಂಜಾಬ್ ಕಿಂಗ್ಸ್, CSK, RR, DC ಮತ್ತು KKR ತಂಡವನ್ನು ಈ ಎಲ್ಲ ತಂಡಗಳು ಕೂಡ ಪ್ಲೇ ಆಫ್ ಹಂತವನ್ನು ತಲುಪುವಂಥ ಸ್ಥಿತಿಗೆ ತಲುಪಿದ್ದು ಅದು LSG ತಂಡದ ವಿನ್ನಿಂದ. ಹೀಗಾಗಿ 187 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ LSG 16.4 ಓವರ್ಗಳಲ್ಲಿ ಕೇವಲ 3 ವಿಕೆಟನ್ನು ಕಳ್ಕೊಂಡು 188 ರನ್ ಮಾಡಿ ಭರ್ಜರಿಯಾಗಿ 7 ವಿಕೆಟ್ಗಳ ಜಯವನ್ನು ಸಾಧಿಸಿತು. ಅದರಲ್ಲೂ ಮುಖ್ಯವಾಗಿ 17ನೇ ಓವರನ್ನು ಬೌಲಿಂಗ್ ಮಾಡಲಿಕ್ಕೆ ಬಂದಂಥ ಅನ್ಸುಲ್ ಕಂಬೋಜ್ ಅವರ ಮೊದಲ 4 ಬಾಲನ್ನು ಕೂಡ ಸತತ 4 ಸಿಕ್ಸರ್ಗಳ ಬಾರಿಸುವ ಮುಖಾಂತರ ಪೂರನ್ ಅವರು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ನಾವು ಪ್ಲೇ ಆಫ್ ಹಂತಕ್ಕೆ ಬರೋದಾದರೆ RCB 12 ಪಂದ್ಯದಿಂದ 16 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. GT ತಂಡ 12 ಪಂದ್ಯಗಳಿಂದ 16 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. SRH 12 ಪಂದ್ಯಗಳಿಂದ 14 ಪಾಯಿಂಟ್ಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಪಂಜಾಬ್ ಕಿಂಗ್ಸ್ ತಂಡ 12 ಪಂದ್ಯಗಳಿಂದ 13 ಪಾಯಿಂಟ್ಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. RR ತಂಡ 11 ಪಂದ್ಯಗಳಿಂದ 12 ಪಾಯಿಂಟ್ಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. CSK ತಂಡ 12 ಪಂದ್ಯಗಳಿಂದ 12 ಪಾಯಿಂಟ್ಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. DC 12 ಪಂದ್ಯಗಳಿಂದ 10 ಪಾಯಿಂಟ್ಗಳೊಂದಿಗೆ
7ನೇ ಸ್ಥಾನದಲ್ಲಿದೆ. KKR ಕೂಡ 11 ಪಂದ್ಯಗಳಿಂದ 9 ಪಾಯಿಂಟ್ಗಳೊಂದಿಗೆ 8ನೇ ಸ್ಥಾನದಲ್ಲಿದೆ. ಈ ಎಲ್ಲವೂ ಕೂಡ ಮುಂದಿನ 1, 2 ಅಥವಾ 3 ಪಂದ್ಯವನ್ನು ಗೆದ್ದರೆ ಮಾತ್ರ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಇದೆ. ಇನ್ನು RCB ವಿಷಯಕ್ಕೆ ಬರೋದಾದರೆ RCB ಈಗಾಗಲೇ 12 ಪಂದ್ಯವನ್ನು ಆಡಿದೆ, 16 ಅಂಕವನ್ನು ಗಳಿಸಿದೆ. ಮುಂದಿನ ಪಂಜಾಬ್ ಕಿಂಗ್ಸ್ ಮತ್ತು SRH ತಂಡಗಳ ವಿರುದ್ಧದಲ್ಲಿ 1 ಪಂದ್ಯವನ್ನಾದರೂ ಕೂಡ ಗೆಲ್ಲಲೇಬೇಕಾಗಿದೆ. ಒಂದು ವೇಳೆ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಸೋತರೆ, SRH ತಂಡದ ವಿರುದ್ಧ ಸೋತರೆ RCBಗೂ ಕೂಡ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಕಡಿಮೆ ಆಗುವಂಥದ್ದಿದೆ. ಇನ್ನು GTಗೆ ಮುಂದಿನ ಪಂದ್ಯದಲ್ಲಿ KKR ವಿರುದ್ಧ ಗೆಲ್ಲಬೇಕಾಗಿದೆ, CSK ವಿರುದ್ಧ ಗೆಲ್ಲಬೇಕಾಗಿದೆ. ಈ 2 ಪಂದ್ಯವನ್ನು ಸೋತರೂ ಕೂಡ ಆ ಗೆದ್ದ ತಂಡಗಳು ಮೇಲೆ ಬರುತ್ತೆ. ಹೀಗಾಗಿ GT ತಂಡ ಕೂಡ 1 ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ. ಜೊತೆಗೆ SRH ತಂಡಕ್ಕೆ ಇದಕ್ಕೆ 12 ಪಂದ್ಯ ಆಡಿದೆ, 14 ಅಂಕ ಇದೆ. ಮುಂದಿನ ಪಂದ್ಯದಲ್ಲಿ CSK ವಿರುದ್ಧ ಆಡಬೇಕಾಗಿದೆ, RCB ಜೊತೆ ಆಡಬೇಕಾಗಿದೆ. ಹಾಗಾಗಿ ಈ 2 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ SRH ತಂಡಕ್ಕೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಮಾತಾಡೋದಾದರೆ ಪಂಜಾಬ್ ಕಿಂಗ್ಸ್ ತಂಡ RCB ಜೊತೆ ಆಡಬೇಕಾಗಿದೆ, LSG ಜೊತೆ ಆಡಬೇಕಾಗಿದೆ. ಈ 2 ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಪಂಜಾಬ್ ಕಿಂಗ್ಸ್ ತಂಡಕ್ಕಿದೆ. ಇನ್ನು CSK ವಿಚಾರಕ್ಕೆ ಬರೋದಾದರೆ CSK ಈಗಾಗಲೇ 12 ಪಂದ್ಯದಿಂದ 12 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಹಾಗಾಗಿ ಮುಂದಿನ ಪಂದ್ಯದಲ್ಲಿ SRH ವಿರುದ್ಧ ಆಡಬೇಕಾಗಿದೆ. SRH ವಿರುದ್ಧ ಆಡಬೇಕಾದ್ರೆ ಅದು ಗೆಲ್ಲಲೇಬೇಕು. ಜೊತೆಗೆ ಮುಂದಿನ ಪಂದ್ಯ GT ವಿರುದ್ಧ. ಈ 2 ಪಂದ್ಯದಲ್ಲಿ ಗೆದ್ದರೆ ಮಾತ್ರ ಪ್ಲೇ ಆಫ್ನ ಕನಸು ಜೀವಂತವಾಗಿರುತ್ತೆ. ಇನ್ನು RR ವಿಷಯಕ್ಕೆ ಬರೋದಾದರೆ RR ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಯಿತು. ಯಾಕಂದರೆ ತಾನು ಆಡಿರುವಂಥ 11 ಪಂದ್ಯದಲ್ಲಿ 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಜೊತೆಗೆ ಮುಂದಿನ ಪಂದ್ಯಗಳಾದಂಥ DC ವಿರುದ್ಧ ಗೆಲ್ಲಬೇಕು, LSG ವಿರುದ್ಧ ಗೆಲ್ಲಬೇಕು, ಮುಂಬೈ ವಿರುದ್ಧ ಗೆಲ್ಲಬೇಕು. ಆ 3 ತಂಡಗಳಿಗೂ ಗೆದ್ದರೂ ಪ್ರಯೋಜನ ಇಲ್ಲ, ಸೋತರೂ ಪ್ರಯೋಜನ ಇಲ್ಲ. ಆದರೆ RRಗೆ ಗೆಲ್ಲಲೇಬೇಕಂತ ಅನಿವಾರ್ಯತೆ ಇದೆ. ಈ 3 ಪಂದ್ಯದಲ್ಲಿ 2 ಪಂದ್ಯವನ್ನು ಗೆದ್ದರೂ ಕೂಡ 16 ಅಂಕ ರಾಜಸ್ಥಾನ್ ರಾಯಲ್ಸ್ಗೆ ಬರುತ್ತೆ ಮತ್ತು ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು DC ವಿಚಾರಕ್ಕೆ ಬರೋದಾದರೆ 12 ಪಂದ್ಯದಲ್ಲಿ 10 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಆದರೆ ಮುಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಬೇಕಾಗಿದೆ, ಜೊತೆಗೆ KKR ವಿರುದ್ಧ ಆಡಬೇಕಾಗಿದೆ. ಈ 2 ಪಂದ್ಯದಲ್ಲಿ ದೊಡ್ಡ ಅಂತರವನ್ನು ಗೆದ್ದರೆ, ಆ ದೊಡ್ಡ ತಂಡಗಳು ಸೋತರೆ ಆಗ ರನ್ ರೇಟ್ ಆಧಾರದಲ್ಲಿ 14 ಪಂದ್ಯದಿಂದ 14 ಅಂಕ ಆಗುತ್ತೆ. ಜೊತೆಗೆ ಪ್ಲೇ ಆಫ್ಗೆ ಹೋಗುವಂಥ ಸ್ವಲ್ಪ ಮಟ್ಟಿನ ಅವಕಾಶ ಇದೆ, ಆದರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಇನ್ನು KKR ವಿಷಯಕ್ಕೆ ಬರೋದಾದರೆ ಈಗಾಗಲೇ 11 ಪಂದ್ಯವನ್ನು ಆಡಿದೆ, 9 ಅಂಕ ಗಳಿಸಿದೆ. ಆದರೆ ಮುಂದಿನ ಪಂದ್ಯವನ್ನು ನೋಡ್ತಾ ಹೋದರೆ KKR ತಂಡ GT ವಿರುದ್ಧ ಆಡಬೇಕಾಗಿದೆ. GT ವಿರುದ್ಧ ಗೆಲ್ಲಬೇಕು, ಮುಂಬೈ ವಿರುದ್ಧ ಗೆಲ್ಲಬೇಕು. DC ವಿರುದ್ಧ ಗೆದ್ದರೆ KKR ತಂಡದ ಪಾಯಿಂಟ್ಸ್ 15 ಆಗುತ್ತೆ. ಜೊತೆಗೆ ಮೇಲಿನ ತಂಡಗಳು ಸೋತಾಗ KKRಗೂ ಕೂಡ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಇದೆ. ಇದರ ಒಟ್ಟಾರೆ ಸಾರಾಂಶ ಅಂದರೆ ಪ್ರತಿಯೊಂದು ಟೀಮು ಅಂದರೆ RCB, GT ಮತ್ತು SRH ತಂಡಗಳು ಒಂದೊಂದು ಪಂದ್ಯವನ್ನು ಗೆದ್ದರೆ ಆಗ ಕೆಳಗಿನ ತಂಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವೇಳೆ ಮೇಲಿನ ತಂಡಗಳು ಅಂದರೆ ಪಾಯಿಂಟ್ಸ್ ಟೇಬಲಲ್ಲಿ 1, 2, 3ನೇ ರ್ಯಾಂಕಲ್ಲಿರುವಂಥ ತಂಡಗಳು ಸೋತ್ಬಿಟ್ರೆ ಈ ಕೆಳಗಿರುವಂಥ ತಂಡಕ್ಕೆ ತುಂಬ ಅನುಕೂಲವಾಗುತ್ತೆ. ಜೊತೆಗೆ IPL 2026 ಟೂರ್ನಮೆಂಟ್ ಇದೀಗ ರೋಚಕತೆಯತ್ತ ಸಾಗ್ತಾಯಿದೆ. ಇದಾಗಿತ್ತು ಇವತ್ತು ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.